you do sitting at home? How long can you stare at your wife? How long can the wife stare at your husband? Come on, get to the office and start working. Get to the office and start working. Get to the office and start working. ನಿನ್ನೆ L&T ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಹೇಳಿರೋದು, ನಾನು ಅವ್ರಿಗೆ ಬಾಲಿಶತನ ಅಂತ ಹೇಳ್ತೀನಿ. ದಿಸ್ ಈಸ್ ಹೈಲಿ ಇಂಪಾಸಿಬಲ್. ನೋಡಿ, ಲೇಟೆಸ್ಟಾಗಿ ಫಾರಿನಲ್ಲೆಲ್ಲ 4 ಡೇ ವೀಕೆಂಡ್ ಮಾಡ್ತಿದ್ದಾರೆ, 5 ಡೇ ಅಲ್ಲ, 4 ಡೇ ಅಷ್ಟೇ. ಓನ್ಲಿ 4 ಡೇಸ್ ವಿ ಹ್ಯಾವ್ ಟು ವರ್ಕ್ ಅಂತ. ಇದು ನಾನು ಖಂಡಿತ ಒಪ್ಪಲ್ಲ, ವೆರಿ ರಾಂಗು. ಅದು ಯಾರು ಸಪೋರ್ಟ್ ಮಾಡ್ತಾರೋ ಅವ್ರು ದೇವರೇ ಬಲ್ಲ. ಈ ದಿನ .com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ಸೊ ನಿನ್ನೆ L&T ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಹೇಳಿರೋದು, ನಾನು ಅವ್ರಿಗೆ ಬಾಲಿಶತನ ಅಂತ ಹೇಳ್ತೀನಿ. ಯಾಕೆಂದರೆ ಕೆಲವ್ರಿಗೆ ಏನಾಗುತ್ತೆ, ಈಗ ಗೌರ್ಮೆಂಟಲ್ಲಿ 60ರಿಂದ 62 ವರ್ಷ ಆದಮೇಲೆ ರಿಟೈರ್ಡ್ ಆಗಬೇಕು ಅಂತ. ಅದೇ ಪ್ರೈವೇಟಲ್ಲಿ ರಿಟೈರ್ಡ್ ಆಗೋ ಟೈಮೇ ಇರೋದಿಲ್ವಲ್ಲ. ಸೊ ಬೆಸ್ಟ್ ಬಿಫೋರ್ ಡೇಟ್ ಅಂತ ಒಂದು ಇರುತ್ತಲ್ಲ, ಅದು ಮುಗಿದೋಗಿದೆ. ಅವ್ರಿಗೂ ಆಗೋಗಿದೆ, ನಾರಾಯಣ ಮೂರ್ತಿಗೂ ಆಗೋಗಿದೆ. ಸೊ ಅವ್ರ ಮನಸ್ಸಿಗೆ ಬಂದಿದ್ದು ಹೇಳ್ತಾರೆ. ಅವ್ರ ಮನಸ್ಸಲ್ಲಿ ಆ್ಯಕ್ಚುಲಿ ಒಳ್ಳೆಯದೇ ಇದ್ದರೆ ಅದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ L&T ಹತ್ರ ಎಷ್ಟು ದುಡ್ಡಿದೆ, ಒಂದು ಕಮ್ಯುನಿಕೇಷನ್ ಟೀಮ್ ತೊಗೋಬೋದು, ಏನು ಕಮ್ಯುನಿಕೇಟ್ ಮಾಡ್ಬೋದು ಮಾಡ್ಬೋದು. ಸೊ ವರ್ಕ್ ಈಸ್ ವರ್ಷಿಪ್. ಬಟ್ ವರ್ಷಿಪ್ ನೀವು ಇಡೀ ದಿನ ವರ್ಷಿಪ್ ಮಾಡಿದ್ರೆ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೊಳ್ಳೋದು? ಕರೆಕ್ಟ್ ಅಲ್ವಾ? ಬೇರೆ ಕೆಲಸನೂ ಇರುತ್ತಲ್ವಾ. ಆಮೇಲೆ ಕೆಲಸ ಒಂದೇ ಜೀವನ ಅಲ್ಲ, ಕೆಲಸ ಜೀವನದ ಒಂದು ಭಾಗ ಅಷ್ಟೆ. ಸೊ ಅದರಿಂದ ನಮ್ಮ ನಾರಾಯಣ ಮೂರ್ತಿ ಅವ್ರು ಹೇಳೋದು, ಶ್ರೀನಿವಾಸ್ ಅವ್ರು ಹೇಳೋದೆಲ್ಲ ಸ್ವಲ್ಪ ಮನೇಲಿ ಏಜ್ ಆದವ್ರು ಹೇಳ್ತಾರೆ ನೋಡಿ, ಅದನ್ನೆಲ್ಲ ಈ ಕಿವಿಲ್ ಕೇಳಿಸಿ ಈ ಕಿವಿಲ್ ಬಿಟ್ಬಿಡ್ಬೇಕು, ಅಷ್ಟೇ ಮಾಡಬೇಕು ಹೊರತು ಬೇರೆ ಇನ್ನೇನು ಮಾಡೋದು ಇಲ್ಲ. ಅವ್ರು ಆ್ಯಕ್ಚುಲಿ ಆ ವಿಡಿಯೋ ನಾನು ನೋಡಿದೆ, ಅದರಲ್ಲಿ ಹೇಳಿರೋದು ಗಂಡ ಹೆಂಡ್ತಿನ ಇಡೀ ದಿನ ಕೂತ್ಕೊಂಡು ನೋಡೋಕ್ಕಾಗಲ್ಲ, ಹೆಂಡ್ತಿ ಗಂಡನ ನೋಡೋಕ್ಕಾಗಲ್ಲ ಅಂತ. ಅದು ಹೇಳಿದ್ದಾರೆ, ಎರಡೂ ಹೇಳಿದ್ದಾರೆ, ಈಕ್ವಾಲಿಟಿನೂ ಹೇಳಿದ್ದಾರೆ. ಬಟ್ ಅಷ್ಟು ದೊಡ್ಡ ಮನುಷ್ಯ ಈ ಥರ ಚಿಲ್ಲರೆ ಮಾತಾಡೋದು ಸರಿ ಅನ್ನಿಸ್ಲಿಲ್ಲ ನನಗೆ. ಈಕ್ವಾಲಿಟಿ ಅಂದರೆ ನಾನು ಹೇಳೋದಾದರೆ ಗಂಡಸರಿಗಿಂತ ಹೆಂಗಸರು ಜಾಸ್ತಿ ಕೆಲಸ ಮಾಡೋದಿರುತ್ತೆ. ಯಾಕೆಂದರೆ ನಾವೇ ಹೇಳ್ಬೋದು, ಅವ್ರ ಮನೇಲಿ ಬಂದು ಕೆಲಸ ಮಾಡಲೇಬೇಕಾಗತ್ತೆ. ಮನೇಲಿ ಕೆಲಸ ಮಾಡಿದ್ರೆ ಸುಮ್ಮನೆ ನೋಡ್ಕೊಂಡು ಇರೋಕ್ಕಾಗೋದಿಲ್ಲ. ಪ್ಲಸ್ ಆಫೀಸಲ್ಲೂ ಜವಾಬ್ದಾರಿ ಇರುತ್ತೆ ಅಂದರೆ ಅದು ಮಾಡಲೇಬೇಕಾಗತ್ತೆ. ಸೊ ಈ ಥರ ಎಲ್ಲ ಹೇಳಿಕೆಗಳು ಏನಕ್ಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅವ್ರನ್ನೆಲ್ಲ ಇಗ್ನೋರ್ ಮಾಡೋದೇ ಒಳ್ಳೆಯದು. ನಮ್ಮ ನಾರಾಯಣ ಮೂರ್ತಿ ಸರು, ಶ್ರೀನಿವಾಸನ್ ಅವ್ರನ್ನೆಲ್ಲ ಇಗ್ನೋರ್ ಮಾಡೋದೇ ಒಳ್ಳೆಯದು. ಸೊ ಏನಾಗುತ್ತೆ ಅಂದರೆ, ಯಾವುದೇ ವಿಚಾರ ಬಂದರೆ ಒಬ್ಬರು ಪರವಾಗಿ ಮಾತಾಡ್ತಾರೆ, ಒಬ್ಬರು ವಿರೋಧವಾಗಿ ಮಾತಾಡೋದು ಇದ್ದೇ ಇರುತ್ತೆ. ಅದನ್ನು ಪಬ್ಲಿಕ್ ಡಿಬೇಟ್ ಅಂತೀವಲ್ಲ, ಆ ಥರ ಒಂದು ಪಬ್ಲಿಕ್ ಡಿಬೇಟ್ ಮಾಡಿ ಸೆಟ್ಲ್ ಮಾಡಿಬಿಡೋದು ಒಳ್ಳೆಯದು. ಓಕೆ, ಅವರೊಂದು ಹೇಳಿದಾರಪ್ಪ 90 ಗಂಟೆ ಕೆಲಸ ಮಾಡಬೇಕು ಅಂತ. ಆಗಲ್ಲ, 90 ಗಂಟೆ ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ವಿಷಯ, ಈ ನಮ್ಮ ನಿನ್ನೆ ಮಾತಾಡಿದಾರಲ್ಲ L&T CEO, ಅವರು ಯೋಚನೆ ಮಾಡಬೇಕು. ಈಗ ನಾವೇ ಎಲ್ಲೋ ಕೆಲಸ ಮಾಡ್ತಿರ್ತೀವಿ, ನಮ್ಮ ಮೈಂಡಲ್ಲಿ ಕಂಪಾರ್ಟ್ಮೆಂಟ್ ಇರೋದಿಲ್ಲ. ಅಂದರೆ 8 ಗಂಟೆ ಆಯ್ತಪ್ಪ, ನನ್ನ ಡ್ಯೂಟಿ ಮುಗೀತು, ಆಫ್ ಅಂತ ಸ್ವಿಚ್ ಮಾಡೋಕ್ಕಾಗಲ್ಲ. ನಿಮ್ಮ ಮೈಂಡಲ್ಲಿ ಓಡ್ತಾನೇ ಇರುತ್ತೆ ಕೆಲಸ. ಅದೇ ಥರ ಆ ಕೆಲಸ ನೀವು ಲೆಕ್ಕ ಹಾಕೋಕ್ಕಾಗಲ್ಲ. ನಾನು ಫಿಸಿಕಲ್ಲಾಗಿ ಲ್ಯಾಪ್ಟಾಪ್ ಆನ್ ಮಾಡಿದಾಗ ಮಾತ್ರ ನೀವು ಲೆಕ್ಕ ಹಾಕ್ತೀರಾ. ಸೊ ಒಂದು ಕೆಲಸ ನಾನು ಇವತ್ತು ಬಂದು ಇಲ್ಲಿ ಕೂತ್ಕೊಂಡು ಮಾಡಬೇಕು ಅಂದರೆ ಮೈಂಡಲ್ಲಿ ಎಷ್ಟು ಓಡಿರಬೇಕು ನೀವು. ಮತ್ತು ಅದ್ರ ಹಿಂದೆ ಆ ಕೆಲಸ ನಿಮ್ಗೆ ತೊಗೊಳಕ್ಕೆ ನೀವು 25 ವರ್ಷ ಓದಿರ್ತೀರ. ಸೊ ಅದ್ರ ಗಂಟೆ ಇಲ್ಲ ಲೆಕ್ಕ ಇಲ್ವ ನಿಮಗೆ ಹಂಗಾದ್ರೆ? ಸೊ ಅದಕ್ಕೇನು ಹೇಳ್ತೀರಾ ನೀವು? ನನ್ನ ಹೆಸರು ಮುಕುಂದ್ ಅಂತ. ನಾನು HR ಕನ್ಸಲ್ಟೆಂಟು. 10 ವರ್ಷದಿಂದ ಮಾಡ್ತಾಯಿದ್ದೀನಿ. ಮೊದಲು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಇದ್ದೆ ನಾನು ಫಾರ್ ಲಾಸ್ಟ್ 25 ಇಯರ್ಸ್. ದಿಸ್ ಈಸ್ ಹೈಲಿ ಇಂಪಾಸಿಬಲ್. 15 ಗಂಟೆ 90 ಅವರ್ಸ್ ವರ್ಕಿಂಗ್ ಆ್ಯಂಡ್ ಆಲ್ ಸಾಧ್ಯವೇ ಇಲ್ಲ ಇದನ್ನು ಮಾಡೋದಕ್ಕೆ. ಬಿಕಾಸ್ ಎವ್ರಿ ಪರ್ಸನ್ ಹ್ಯಾಸ್ ಗಾಟ್ ಈಸ್ ಓನ್ ಎನರ್ಜಿ ಲೆವೆಲ್ಸು. ಆ ಎನರ್ಜಿ ಲೆವೆಲ್ಸ್ ಏನಾಗುತ್ತೆ, ವೆನ್ ಈ ಸ್ಟಾರ್ಟ್ಸ್ ದ ವರ್ಕು ಆ್ಯಂಡ್ ಬ್ರಿಸ್ಕಾಗಿ ವರ್ಕಿಂಗು ಆ್ಯಂಡ್ ಎಕ್ಸಿಕ್ಯೂಷನ್ಸು ಅವೆಲ್ಲ, ದೇರ್ ಇಸ್ ಸರ್ಟೈನ್ ಅಮೌಂಟ್ ಆಫ್ ಟೈಮ್ ವೇರ್ ಯು ಕ್ಯಾನ್ ಡಿವೋಟ್ ಟು ದ ವರ್ಕ್. ಅದಾದಮೇಲೆ ಡೆಫಿನೆಟ್ಲಿ ಪ್ರೊಡಕ್ಟಿವಿಟಿ ಕಮ್ಸ್ ಡೌನ್, ಕೆಳಗೆ ಕಮ್ಮಿ ಆಗುತ್ತೆ. ಆದ್ದರಿಂದ ಐ ಡೋಂಟ್ ಥಿಂಕ್ ಇದು ಅಷ್ಟವರು ಇನ್ಸಿಸ್ಟ್ ಮಾಡೋದಂಥದ್ದಿರಲ್ಲ. ಈವನ್ ಅವ್ರು ಹೇಳೋದು ಇಷ್ಟವರ್ ವರ್ಕ್ ಮಾಡಬೇಕು ಇನ್ ಫ್ರಂಟ್ ಆಫ್ ದ ಸಿಸ್ಟಮ್ ಅನ್ನೋದು. ಅದು ಬಿಟ್ಟು ದೊಡ್ಡ ದೊಡ್ಡ ಸಿಟೀಸ್ ಲೈಕ್ ಬೆಂಗಳೂರು ಆ್ಯಂಡ್ ಆಲ್ ಓಡಾಡೋದಿರುತ್ತೆ. ಆ್ಯಂಡ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಆಫೀಸ್ಗೆ ಹೋಗೋದಂಥದ್ದಿರುತ್ತೆ. ಆ್ಯಂಡ್ ದ ಟ್ರಾನ್ಸಿಟ್ ಟೈಮ್ 2 ಅವರ್ ಆಗ್ಬೋದು, 3 ಅವರ್ ಆಗ್ಬೋದು, 4 ಅವರ್ ಆಗ್ಬೋದು. ಸೋ ಮಚ್ ಆಫ್ ಎನರ್ಜಿ, ಸೋ ಮಚ್ ಆಫ್ ಥಿಂಗ್ಸು ಅಪಾರ್ಟ್ ಫ್ರಮ್ ಟೇಕಿಂಗ್ ಕೇರ್ ಆಫ್ ದ ಫ್ಯಾಮಿಲಿ ಆ್ಯಂಡ್ ಅದರ್ ಥಿಂಗ್ಸು ಎಲ್ಲ ನೋಡಿದ್ರೆ ದ ರಿಯಲ್ ಪ್ರೊಡಕ್ಟಿವಿಟಿ ವರ್ಕಿಂಗ್ ಅವರ್ಸ್ ವಾಟ್ ಎವರ್ ಈಗ ಏನು ಇದೆಯೋ ನಡೀತಾ ಇದೆಯೋ, ದಟ್ ವುಡ್ ಬಿ ದ ರೈಟ್ ಟೈಮ್ ಫಾರ್ ಎ ಪರ್ಸನ್ಸ್ ಎನರ್ಜಿ ಟು ಎಕ್ಸಿಕ್ಯೂಟ್ ದ ಥಿಂಗ್ಸ್ ಅಂತ ನನ್ನ ಅಭಿಪ್ರಾಯ. ಡೆಫಿನೆಟ್ಲಿ ನೀವೇನು ಹೇಳ್ತಾ ಇರೋದು ಪರ್ಫೆಕ್ಟ್ಲಿ ರೈಟ್. ಆರೋಗ್ಯ ಈಸ್ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡಬೇಕು, ವರ್ಕ್ ಬ್ಯಾಲೆನ್ಸ್ ಮಾಡಬೇಕು, ಆಮೇಲೆ ಅದರ್ ಸೋಷಲ್ ಆ್ಯಕ್ಟಿವಿಟೀಸ್ಗಳಿರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ದೆರ್ ಆರ್ ಸೋ ಮೆನಿ ಥಿಂಗ್ಸ್ ಒಂದು ಜೀವನದಲ್ಲಿ ಮಾಡಬೇಕಾಗಿರೋದಂಥದ್ದೆಲ್ಲ ಇರುತ್ತೆ. ಇದೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ದಿಸ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇದ್ರೇ ಎಕ್ಸಿಕ್ಯೂಷನ್ನು
ವರ್ಕು ಎಲ್ಲನೂ ಈ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ದೇ ವಿಲ್ ಬಿ ಎ ಗುಡ್ ಅಪ್ರೋಚ್ ಟುವರ್ಡ್ಸ್ ವರ್ಕ್ ಆ್ಯಂಡ್ ಅದರ್ ಥಿಂಗ್ಸ್. ನನ್ನ ಹೆಸರು ವಿಠಲ್ ಅಂತ, ನಾನು ರಿಟೈರ್ಡ್ ಎಂಪ್ಲಾಯಿನೇ. ಇವರೆಲ್ಲ ಏನು ಹೇಳ್ತಿದ್ದಾರೋ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಆಗಲಿ, L&T ಅವರಾಗಲಿ, ಮೇ ಬಿ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಅವ್ರು ಹೇಳ್ತಿದ್ದಾರೆ. ಮೇ ಬಿ ದೇ ಆರ್ ದೇ ಎಂಪ್ಲಾಯರ್, ಅವ್ರು ಹೇಳ್ತಿದ್ದಾರೆ. ಆ್ಯಸ್ ಆ್ಯನ್ ಎಂಪ್ಲಾಯಿ ನಾನು ಹೇಳ್ತಿರೋದು ದಟ್ ಇಸ್ ನಾಟ್ ಗುಡ್. ಅದು ಹೆಲ್ತ್ಗೂ ಒಳ್ಳೆಯದಲ್ಲ, ಅವ್ರ ಫ್ಯಾಮಿಲಿ ಕಡೆನೂ ಅವರು ಟೈಮ್ ಕೊಡೋಕ್ಕಾಗಲ್ಲ. ಮತ್ತು ಲೈಫ್ ಈಸ್ ನಾಟ್ ಓನ್ಲಿ ಅಬೌಟ್ ವರ್ಕ್, ಬರೀ ಕೆಲಸನೇ ಅಲ್ಲ, ಅವ್ರ ಪರ್ಸನಲ್ ಲೈಫು ಇರುತ್ತೆ, ಟೈಮ್ ಇದೆ. ಇನ್ನು ಈಗ ಆವಾಗ ಎಂಜಾಯ್ ಮಾಡಿದೆ ನಮ್ಮ ಏಜಲ್ಲಿ ಎಂಜಾಯ್ ಮಾಡೋಕ್ಕಾಗುತ್ತಾ? ವರ್ಕೇ ಅಲ್ಲ ಲೈಫು. ಓಕೆ, ವಿ ನೀಡ್ ವರ್ಕ್, ವಿ ಹ್ಯಾವ್ ಟು ವರ್ಕ್ ಫಾರ್ ಅವರ್ ಲಿವಿಂಗ್. ಬಟ್ ನಾನು ಒಪ್ಪಲ್ಲ ಆ ಮಾತನ್ನ. ನಾನು ಸಾಕು. ಆ್ಯಕ್ಚುಲಿ ನೀವೆಲ್ಲ ಫಾರಿನಲ್ಲಿ ನೋಡಿದ್ರೆ ಇವಾಗ ರೀಸೆಂಟಾಗಿ 4 ಡೇ ದೇ ಆರ್ ಗಿವಿಂಗ್ ಹಾಲಿಡೇಸ್. ಇವಾಗ 5 ಡೇ ಇತ್ತು, 4 ಡೇ ಮಾಡ್ತಿದ್ದಾರೆ ಫಾರಿನಲ್ಲೆಲ್ಲ. ತುಂಬ ಕಂಟ್ರೀಸಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ಅಯ್ಯೋ ಎಂಜಾಯ್ ಮಾಡಲಿ ಲೈಫ್ ಅವರು ಅಂತಿದ್ದಾರೆ. ಇಲ್ಲಿಂದ ಉಲ್ಟಾ ಆಗ್ತಾಯಿದೆ ಇಂಡಿಯಾದಲ್ಲಿರೋ ಪಾಪ್ಯುಲೇಷನ್ಗೆ ಒಬ್ಬೊಬ್ರು 6 ಅವರ್ಸ್ ಕೆಲಸ ಮಾಡಿದ್ರೆ ಸಾಕು, ಯಾರು ಅಷ್ಟು ಕೆಲಸ ಮಾಡಬೇಕಾಗಿಲ್ಲ. ಅಮೇರಿಕಾ, ವೆಸ್ಟರ್ನ್ ಕಂಟ್ರೀಸ್, ಲೀಸ್ಟ್ ಪಾಪ್ಯುಲೇಟೆಡ್ ಕಂಟ್ರೀಸ್ ದೇಶದಲ್ಲೇ ಅಷ್ಟು ಕೆಲಸ ಮಾಡ್ತಿಲ್ಲ ಯಾರು. ಇಟ್ಸ್ ನಾಟ್ ರಿಕ್ವೈರ್ಡ್ ಆಲ್ಸೋ. ಅವ್ರ ಕೆಲಸ ಎಲ್ಲ ಬೇರೆ, ಸುಮ್ಮನೆ ಅವರು ಐ ಡೋಂಟ್ ನೋ ವೈ ದೇ ಆರ್ ಟೆಲಿಂಗ್ ನಾನ್ಸೆನ್ಸ್. ನೀವು ಆ್ಯಕ್ಚುಲಿ ಹೆಲ್ತ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿ, ಡಾಕ್ಟರ್ಸ್ನ ಕೇಳಿ, ಇಷ್ಟೆಲ್ಲ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲಸ ಕೊಟ್ಟರೆ ಎಲ್ರಿಗೂ ಸಂತೋಷ, ಎಲ್ರಿಗೂ ಕೆಲಸ ಕೊಡಲಿ. ಎಲ್ಲರೂ 4 ಅವರ್ಸು 6 ಅವರ್ಸು ಕೆಲಸ ಮಾಡಲಿ. ಒಬ್ಬನೇ ಇವರ ಅದೇ ಹೇಳಿ, ದೇ ಆರ್ ಎಂಪ್ಲಾಯರ್ಸ್, ದೇ ಆರ್ ಥಿಂಕಿಂಗ್ ಫ್ರಮ್ ನ್ಯಾರೋ ಪಾಯಿಂಟ್ ಆಫ್ ವ್ಯೂ. ಅವರು ದೇ ವಾಂಟ್ ಟು ಮೇಕ್ ಮನಿ. ನಾವು ಎಂಪ್ಲಾಯೀಸ್, ನಾವೇನು ಆ ಥರ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಆ್ಯಂಗಲಿಂದ ಯೋಚನೆ ಮಾಡಿ, ದಟ್ ಈಸ್ ರಾಂಗ್. ಹೆಲ್ತ್ ಪಾಯಿಂಟ್ ಆಫ್ ನೋಡಿ, ಫ್ಯಾಮಿಲಿ ಕಡೆ ಟೈಮ್ ಕೊಡೋದು, ರಿಲ್ಯಾಕ್ಸ್ ಮಾಡೋದು ಲೈಫು. ನೀವು ಬರೀ ಅರ್ನ್ ಮಾಡ್ತಾ ಹೋದರೆ ಆ ದುಡ್ಡನ್ನ ಯಾವಾಗ ಸ್ಪೆಂಡ್ ಮಾಡೋದು? ಎಟ್ ದ ಏಜ್ ಆಫ್ 60ಯಾ? ಇಟ್ಸ್ ಯೂಸ್ಲೆಸ್. ರಾಂಗ್, ಅದು ಕಾನ್ಸೆಪ್ಟೇ ರಾಂಗು. ನೋಡಿ, ಲೇಟೆಸ್ಟಾಗಿ ಫಾರಿನಲ್ಲೆಲ್ಲ 4 ಡೇ ವೀಕೆಂಡ್ ಮಾಡ್ತಿದ್ದಾರೆ. 5 ಡೇ ಅಲ್ಲ, 4 ಡೇ ಅಷ್ಟೇ. ಓನ್ಲಿ 4 ಡೇಸ್ ವಿ ಹ್ಯಾವ್ ಟು ವರ್ಕ್ ಅಂತ. ಇದು ನಾನು ಖಂಡಿತ ಒಪ್ಪಲ್ಲ, ವೆರಿ ರಾಂಗು. ಅದು ಯಾರು ಸಪೋರ್ಟ್ ಮಾಡ್ತಾರೋ ಅವ್ರಿಗೆ ದೇವರೇ ಬಲ್ಲ. ಈ ನೀವು ಏನು ಅರ್ನ್ ಮಾಡ್ತೀರಾ, ಈ ಏಜಲ್ಲಿ ನೀವು ಸ್ಪೆಂಡ್ ಮಾಡೋದು, ತಿನ್ನೋದು, ನಿಮ್ಮ ಉತ್ಸಾಹ ಬೇರೆ. ಈ ನಮ್ಮ ಏಜಲ್ಲಿ ಬಂದು ಇವಾಗ ದುಡ್ಡು ಇಟ್ಕೊಂಡು ಏನು ತಿಂತೀವಿ, ಏನು ಅರ್ನ್ ಮಾಡ್ತೀವಿ, ಏನು ಎಂಜಾಯ್ ಮಾಡ್ತೀವಿ ಲೈಫು? ಬರೀ ಕೆಲಸನೇ ಮಾಡಿಬಿಟ್ರೆ ಇವಾಗಲೇ ವರ್ಕ್ ಫ್ರಮ್ ಹೋಮ್ ಅನ್ನೋರೆಲ್ಲ ಹುಡುಗರು ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸು ಫುಲ್ ವರ್ಕ್ ಮಾಡ್ತಾಯಿದ್ದಾರೆ. ಅವರು ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಟೈಮು. ದೇ ಆರ್ ನಾಟ್ ಏಬಲ್ ಟು ಗೋ ಔಟ್, ಸ್ಪೆಂಡ್ ದಿಸ್ ಟೈಮ್ ವಿತ್ ದೇರ್. ಇದು ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ, ಶಾಪಿಂಗ್ ಆಗ್ತಿಲ್ಲ. ಅದು ನಾನು ಒಪ್ಪಲ್ಲಪ್ಪ ಮಾತನ್ನ, ರಿಯಲಿ ಒಪ್ಪಲ್ಲ ಅದು. ಇವಾಗ ಒಂದು ಕಾಲಕ್ಕೆಲ್ಲ ಇವಾಗ 80 ಇಯರ್ಸ್ 90 ಇಯರ್ಸ್ ಎಲ್ಲ ಇರ್ತಾಯಿದ್ರು. ಇವಾಗ ಇವಾಗ ಯಾವ ಏಜಲ್ಲಿ ಯಾರಿಗೆ ಏನಾಗುತ್ತೋ ಹೇಳೋಕ್ಕಾಗ್ತಿಲ್ಲ. ಅದು ಇನ್ನೊಂದೇನು ಗೊತ್ತಾ, ನೀವು ಜಾಬ್ ಅಂದರೆ ಬೆಳಿಗ್ಗೆ ಎದ್ದು ವಾಕಿಂಗು, ಜಾಗಿಂಗು, ಜಿಮ್ಗೆ ಹೋಗೋರು, ಅಥವಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೆಲಸಕ್ಕೆ ಹೋಗೋರು, ಮತ್ತು ಬಂದ ಮೇಲೆ ಒಂದು ಲೈಫ್ ಅಂತ ಇರ್ತಿತ್ತು ಮೊದಲು. ಇವಾಗ ವರ್ಕ್ ಫ್ರಮ್ ಹೋಮ್ ತೊಗೊಳ್ಳಿ, ಸಾಫ್ಟ್ವೇರ್ ತೊಗೊಳ್ಳಿ ಎಕ್ಸಾಂಪಲ್ಲು. ಏನು ಅವ್ರು ಎಷ್ಟು ಅವರ್ಸ್ ಕೆಲಸ ಮಾಡ್ತಿದ್ದಾರೆ ಪಾಪ. ಮನೆಯಲ್ಲೇ ಅವ್ರು ಎಲ್ಲೂ ಮೂವ್ ಹಾಕಾಗ್ತಿಲ್ಲ. ದೇ ಆರ್ ನಾಟ್ ಏಬಲ್ ಟು ಗೋ ಟು ವಾಶ್ರೂಮ್ ಇಟ್ಸ್ ಬಾತ್ರೂಮ್ ಇಟ್ಸ್ ವಾಟ್ ಐ ಹರ್ಡ್. ಹಂಗೆಲ್ಲ ಆ ಥರ ಲೈಫ್ ಬಾಳಿ ಏನು ಬಂತು? ಏನು ಏನಿದೆ ಲೈಫಲ್ಲೇ? ಸ್ವಲ್ಪ ಅರ್ನ್ ಮಾಡಬೇಕು, ಸ್ವಲ್ಪ ಎಂಜಾಯ್ ಮಾಡಬೇಕು, ಸ್ವಲ್ಪ ಟೈಮ್ ಒಂದು ಲೈಫು ಅಷ್ಟೇ. ಸೊ ಅದೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಲೇಬಾರ್ದು ಅಂತ ಅವ್ರಿಗೆ ವೆರಿ ರಾಂಗು. ಅವರಿಗೆ ನಮ್ಮ ಗೌರ್ಮೆಂಟು ಸಪೋರ್ಟ್ ಮಾಡೋಕ್ಕೆ ಹೋಗ್ತಿದ್ವಿ, ಸೇಮ್ ವೆರಿ ರಾಂಗು. ಇವರೆಲ್ಲ ಸಪೋರ್ಟ್ ಮಾಡಬಾರ್ದು. ಆ್ಯಕ್ಚುಲಿ ಒಂದು ದರ್ ಈಸ್ ಎ ಲಾ ಇದೆ, 8 ಅವರ್ಸ್ ಏನು ಅಷ್ಟೇ ಕೆಲಸ ಮಾಡಬೇಕು ಅಂತ, ಅಷ್ಟೇ ಮಾಡಬೇಕು, ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಇಟ್ ಈಸ್ ಎ ಎಂಪ್ಲಾಯೀಸ್ ರೈಟು, ಕಾರ್ಮಿಕರ ಹಕ್ಕು ಅದು. ಕಷ್ಟಪಟ್ಟು ಇದು ಮಾಡಿರೋದನ್ನ ಇವರು ಸಾಫ್ಟ್ವೇರು ರೂಲ್ಸ್ ಎಲ್ಲ ಸರಿ ಇಲ್ಲ. ಈಗಲೇ ನೋಡಿ ಅವರು ಹೆಲ್ತ್ ಎಲ್ಲ ಸರಿ ಇಲ್ಲ ಗೊತ್ತಾ. ನಾನೇ ಮೊನ್ನೆ ಇದಕ್ಕೆ ಹೋಗಿದ್ದೆ, ಕಣ್ಣು ಆಪ್ರೇಷನ್, ನಾರಾಯಣ ಅವ್ರು ಅಂದರು ನಿಮ್ದು ಎಷ್ಟೋ ಬೆಟ್ರು, ಈಗಿನ ಸಾಫ್ಟ್ವೇರ್ ಕಣ್ಣುಗಳು ಇನ್ನೂ ಹಾಳಾಗೋಗಿದೆ ಅಂದರು. ಬಾಯ್ಬಿಟ್ಟು ಹೇಳಿದ್ರು ಡಾಕ್ಟ್ರು. ಅಲ್ಲ, ಅಷ್ಟು ಅವಶ್ಯಕತೆ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.